ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕಡಲೆಬೀಜ ಚಟ್ನಿ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಏನಾದರೂ ದಿಢೀರಂತ ಮನೆಯಲ್ಲಿ ಸಾರಿಲ್ಲ, ಮಾಡೋದಕ್ಕೆ ಸಾಂಬಾರು ಬೇಜಾರಾದರೆ ಈ ರೀತಿಯಾಗಿ ಚಟ್ನಿ ಪುಡಿನ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಸೊ ಬಿಸಿ ಅನ್ನಕ್ಕೆ ಮೊಸರು ಹಾಕೊಂಡು ತಿಂತಾ ಇದೆ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿಸಿದಂಥ ಚಟ್ನಿ ಪುಡಿ ಇದು. ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡಿ ನಾನು ತವ ಇಟ್ಟಿದ್ದೀನಿ. ಒಂದು 200 ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿದು ತಗೊಳ್ಬೇಕು. ಬೀಜ ಈ ರೀತಿ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಹುರಿದು ತಗೊಳ್ಬೇಕು. ನೋಡಿ, ಈ ರೀತಿ ಓಪನ್ ಆಗ್ತಾ ಇದೆ ಅಲ್ವಾ ಕಡಲೆ ಬೀಜ, ಅಷ್ಟು ಹುರಿಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಕಡಲೆ ಬೀಜ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟೇ ಚೆನ್ನಾಗಿ ನಮಗೆ ಈ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ನೀವು ಒಂದು 15-20 ದಿವಸ ಇಟ್ಟು ಕೂಡ ತಿನ್ಬೋದು. ನೋಡಿ, ಆಗಿದೆ, ಕಡಲೆ ಬೀಜ ಚೆನ್ನಾಗಿ ಹುರಿದಿದೆ. ಸೊ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ತುಂಬ ಈಸಿ, 3 ಇಂಗ್ರೀಡಿಯೆಂಟ್ಸಲ್ಲಿ ಮಸ್ತಾಗಿರುವಂಥ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ಕೋಬೋದು. ನೋಡಿ, ಆಗಿದೆ, ಇಷ್ಟು ಹುರಿದ್ರೆ ಸಾಕು. ಆಗಿದೆ ಕಡಲೆ ಬೀಜ. ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು. ಇಷ್ಟು ಹುರಿದ್ರೆ ಸಾಕು. ಇವಾಗ ಇದು ತಣ್ಣಗಾಗಬೇಕು. ಒಂದು 5 ನಿಮಿಷ, ಒಂದು 5 ನಿಮಿಷ ತಣ್ಣಗಾಗಲಿ ಇದು. ಕಡಲೆ ಬೀಜನ ನೀಟಾಗಿ ನಾನು ಕಂಪ್ಲೀಟಾಗಿ ಆರಿಸಿ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಬಿಸಿ ಬಿಸಿ ಏನಾದರೂ ನೀವು ಮಿಕ್ಸಿ ಮಾಡಿಕೊಂಡ್ರೆ ಎಣ್ಣೆ ಬಿಡುತ್ತೆ ಕಡಲೆ ಬೀಜ. ಹಾಗಾಗಿ ಕಂಪ್ಲೀಟಾಗಿ ಒಂದು 10 ನಿಮಿಷ ಆರಿದ ಮೇಲೆ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ಕಡಲೆ ಬೀಜ ಮುಟ್ಟಿದ್ರೆ ಮೇಲೆ ಸಿಪ್ಪೆ ಹೋಗಬೇಕು, ಆ ರೀತಿ ಹುರಿದು ತಗೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರು ಅಷ್ಟೇ ಪೂರ್ತಿ ಡ್ರೈ ಇರಬೇಕು, ನೀರು ಇರಬಾರ್ದು. ಸೊ ಇವಾಗ ಕಡಲೆ ಬೀಜ ಎಲ್ಲನೂ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, 1 ಹಿಡಿ ಆಗೋಷ್ಟು ಕರಿಬೇವು, 1 ಗಡ್ಡೆ ಬೆಳ್ಳುಳ್ಳಿನ ಅರ್ಧಂಬರ್ಧ ಸುಲಿದು ಹಾಕಿದ್ದೀನಿ. ಹಾಗೆಯೇ ಮಿಕ್ಸಿ ಮಾಡುವಾಗಲೂ ಅಷ್ಟೇ ನಾವು ಮಿಕ್ಸಿನ ಆನ್ ಆಫ್ ಮಾಡ್ತಾನೆ ತರ್ತರಿಯಾಗಿ ಪುಡಿನ ಮಾಡ್ಕೊಳ್ಬೇಕು. ಒಂದೇ ಸಮ ನಾವು ಆನ್ ಮಾಡಿ ಬಿಟ್ಬಿಟ್ರೆ ಇದು ಕಡಲೆ ಬೀಜ ಎಣ್ಣೆ ಬಿದ್ದು ಮುದ್ದೆ ಥರ ಆಗುತ್ತೆ. ಸೊ ಇದೆಲ್ಲನೂ ಒಂದು ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾವು ಈ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿಕೊಂಡ್ರೆ ಸುಮಾರು ದಿವಸ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬರುತ್ತೆ ಕಡಲೆ ಬೀಜ. ಇದೆ ಪುಡಿ ಇಷ್ಟು ಮಾಡಿದ್ರೆ ಸಾಕು. ನೀವು ಇದಕ್ಕೆ ಒಂದು ಸ್ವಲ್ಪ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ. ನೀವು ಬೇಕಂದ್ರೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಆ ಥರ ಹಾಕಿ ಕೂಡ ಪುಡಿ ಮಾಡಿಕೊಂಡ್ರೆ ಕೆಂಪು ಕಲರಲ್ಲಿ ಬರುತ್ತೆ. ಸೊ ಆ ಥರ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಮಾಡಿರುವಂಥ ಖಾರದ ಪುಡಿನೇ ಇತ್ತು, ಅದಷ್ಟು ಕಲರ್ ಬಂದಿಲ್ಲ. ಈ ರೀತಿಯಾಗಿದೆ. ಸೊ ನೋಡ್ಬೋದು, ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬೋದು. ಎಲ್ಲರನ್ನ ಟ್ರಾವೆಲ್ ಮಾಡ್ತೀವಿ ಅಂದಾಗ ಕೂಡ ಬರೀ ಚಪಾತಿ ಇದೊಂದು ಚಟ್ನಿ ಪುಡಿ ಒಂದು ಮೊಸರು ತೊಗೊಂಡೋದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ನಾವು ಇಟ್ಬಿಡೋಣ. ಸೊ ಯಾವಾಗ ಬೇಕೋ ಅವಾಗ ಮೊಸರು ಜೊತೆಗೆ ಆಗಲಿ ಇಲ್ಲ ನೀರು ಜೊತೆಗಾದರೂ ಚಪಾತಿಗೆ ತಿನ್ನೋದಕ್ಕೆ, ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿ ಪುಡಿ, ಕಡಲೆ ಬೀಜ ಚಟ್ನಿ ಪುಡಿ. ಸೊ ಇಷ್ಟ ಆಯ್ತಲ್ವ ನೋಡಿ, ಎಲ್ಲನೂ ರುಬ್ಬಿ ತೊಗೊಂಡಿದ್ದೀನಿ. ಸೊ ಇದು ಒಂದು 3-4 ದಿವಸಕ್ಕೆಲ್ಲ ಖಾಲಿ ಮಾಡಿಬಿಡ್ತಾರೆ. ಮಕ್ಕಳಿಗೆ ಅಷ್ಟು ಇಷ್ಟ ಆಗುತ್ತೆ ಇದು ಚಟ್ನಿ ಪುಡಿ. ಓಕೆ ಫ್ರೆಂಡ್ಸ್, ಇವತ್ತು ಮಾಡಿರೋಂಥ ಈ ಕಡಲೆ ಬೀಜ ಚಟ್ನಿ ಪುಡಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ. ನೀವು ಮಾಡಿಕೊಂಡು ಸೊ ಅರ್ಜೆಂಟ್ಗೆ ಏನಾದರೂ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಇದೊಂದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ದಿಢೀರಂಥ ರೈಸೋ ಇಲ್ಲನೋ ಚಪಾತಿನೋ ಅದ್ರ ಜೊತೆ ತಿನ್ನೋದಕ್ಕೆ ತುಂಬಾ ಹೆಮ್ಮೆಯಾಗಿರುತ್ತೆ. ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಆಚೆ ಕಡೆ ಎಲ್ಲನ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದಾಗ ಈ ರೀತಿಯಾಗಿ ಒಂದು ಚಟ್ನಿ ಪುಡಿ ಇದ್ದರೆ ಸಾಕು. ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡು ಹೋಗಿಬಿಟ್ರೆ ಸೊ ನೀವು ಆಚೆ ಕಡೆ ತೊಗೊಂಡು ತಿನ್ನುವಂಥ ಅವಶ್ಯಕತೆಯೇ ಇಲ್ಲ. ಸೊ ಇದಕ್ಕಿಂತ ಚೆನ್ನಾಗಿರೋಂಥ ಊಟ ಮತ್ತು ಎಲ್ಲೂ ಸಿಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ. ನೋಡ್ಬೋದು, ಒಂದು ಡಬ್ಬಕ್ಕೆ ಹಾಕಿ ನಾನು ಎತ್ತಿಕ್ಕಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ಸಾಕು. ಬನ್ನಿ ಇದ್ರ ಮೇಲೆ ಚಪಾತಿ, ಬಿಸಿ ಬಿಸಿ ಇರೋಂಥ ಚಪಾತಿ ಜೊತೆಗೆ ಸರ್ವ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಸೊ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಇದು ಜೋಳದ ರೊಟ್ಟಿಗಂತೂ ಹೇಳಿ ಮಾಡಿಸಿದಂಥ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲ್ ಅಂತೂ ಹಳ್ಳಿ ಕಡೆ ಎಲ್ಲನೂ ಈ ರೀತಿ ಜೋಳದ ರೊಟ್ಟಿ ಮಾಡಿ ಚಟ್ನಿ ಪುಡಿ ಮಾಡಿ ಇಟ್ಬಿಡ್ತಾರೆ. ಸೊ ಯಾರಿಗೆ ಬೇಕೋ ಅವ್ರು ಹಾಕ್ಕೊಂಡು ತಿನ್ಬೋದು ಅಂಥೇಳಿ ಇವತ್ತಿನ ಒಂದು ಚಟ್ನಿ ಪುಡಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ, ಡೈಲಿ ತಿನ್ನುವಂಥ ಅಡುಗೆಗಳ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚಟ್ನಿ ಪುಡಿ ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ನೆಕ್ಸ್ಟ್ ಸಿಗೋಣ. ಬಾಯ್.